ಹಾಯ್ ಗಾಯ್ಸ್, ನಾನು ನಿಮ್ಮ ವಸುಂಧರಾ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಫ್ರೈಡೇ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ಫ್ರೈಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಬಿಸಿಬೇಳೆಭಾತ್ ಮಾಡಿದ್ದೆ. ಬನ್ನಿ ಬಿಸಿಬೇಳೆಭಾತ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಬಿಸಿಬೇಳೆಭಾತ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಒಂದೊಂದಾಗಿ. ನಾನು ತೊಗೊಂಡಿರೋದು ಬಂದು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ, 3 ಕ್ಯಾರೆಟು, ಒಂದು 3 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಆಲೂಗೆಡ್ಡೆ, ಒಂದು ಗೆಡ್ಡೆಕೋಸು, ಸ್ವಲ್ಪ ಬಟಾಣಿ, ಒಂದು ಬೌಲಲ್ಲಿ ನಾನು ಹಸಿ ಕಡಲೆ ಬೀಜನ ಬಿಡಿಸಿಕೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು ಪುಡಿ ಬಿಸಿಬೇಳೆಭಾತ್ ಪೌಡರು, ಮತ್ತು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಬೇಕು, ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಇಷ್ಟೂ ನಾವು ಬಿಸಿಬೇಳೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಈಗ ನಾನು ವೆಜಿಟೇಬಲ್ ಎಲ್ಲ ಮೀಡಿಯಮ್ ಸೈಜಲ್ಲಿ ಉದ್ದುದ್ದಕ್ಕೆ ನಾನು ಕಟ್ ಮಾಡಿ ರೆಡಿ ಮಾಡಿಕೊಂಡಿದ್ದೀನಿ. ಫ್ರೆಂಡ್ಸ್, ಫಸ್ಟ್ ಟೈಮು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ದಂಗೆ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಈಗ ನಾನು ಒಂದೊಂದಾಗಿ ವೆಜಿಟೇಬಲ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು ಮತ್ತು ಗೆಡ್ಡೆಕೋಸು ಇವೆಲ್ಲ ನಾನು ಮೀಡಿಯಮ್ ಸೈಜಲ್ಲಿ ಉದ್ದುದ್ದಕ್ಕೆ ನಾನು ಕಟ್ ಮಾಡ್ಕೊತೀನಿ. ನಾನು ಬಿಸಿಬೇಳೆಭಾತ್ ಮಾಡಬೇಕಾದ್ರೆ ಎಲ್ಲ ನಾನು ಇದೇ ರೀತಿಯೇ ನಾನು ವೆಜಿಟೇಬಲ್ನೆಲ್ಲ ಕಟ್ ಮಾಡ್ಕೊಳೋದು. ನೀವು ಯಾವ ರೀತಿ ಬೇಕೋ ನಿಮ್ಗೆ ಯಾವ ಥರ ಬೇಕು ಅಂತ ನೀವು ಕಟ್ ಮಾಡ್ಕೊಬೋದು ವೆಜಿಟೇಬಲ್ನ. ಈಗ ನಾನು 2 ಪಾವು ಅಕ್ಕಿ ತೊಗೊತಾ ಇದ್ದೀನಿ. ಅಕ್ಕಿನ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊತೀನಿ. ಒಂದು 2ರಿಂದ 3 ಸಲ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿದಾದಮೇಲೆ ನಾನು 1.5 ಪಾವು ತೊಗರಿಬೇಳೆನ ತೊಗೊತೀನಿ. ಮತ್ತು ನಾನು ಅಕ್ಕಿ ಮತ್ತು ತೊಗರಿಬೇಳೆನ 1ರಿಂದ 2 ಸಲ ನಾನು ನೀರಲ್ಲಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಬಟಾಣಿ, ಗೆಡ್ಡೆಕೋಸು, ಆಲೂಗೆಡ್ಡೆ, ಕಡಲೆಬೀಜ ಮತ್ತು ಒಂದು 50 ಗ್ರಾಮು ಬಿಸಿಬೇಳೆಭಾತ್ ಪೌಡ್ರು ಮತ್ತು ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಬೇಳೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ಒಂದು ಸೈಡ್ ಸ್ಟವಲ್ಲಿ ಹಚ್ಕೊಂಡು ಕುಕ್ಕರ್ಗೆ ನಾನು ಎಲ್ಲ ವೆಜಿಟೇಬಲ್ಲು ಹಾಗೂ ಅಕ್ಕಿ ಮತ್ತು ಬೇಳೆ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 3ರಿಂದ 4 ಲೀಟ್ರಷ್ಟು ವಾಟರನ್ನ ಆ್ಯಡ್ ಮಾಡ್ತೀನಿ. ಒಂದು ಅರ್ಧ ಸ್ಪೂನು ಅರಿಶಿಣ, ಸ್ವಲ್ಪ ಆಯಿಲು, ಒಂದು 50 ಗ್ರಾಮ್ ಏನು ಬಿಸಿಬೇಳೆಭಾತ್ ಪೌಡ್ರ್ ತೊಗೊಂಡಿದ್ದೆ ಅದನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ವಿಷಿಲ್ ಕೂಗಿಸ್ಕೊಳ್ಳೋಣ. ಈಗ ವಿಷಿಲ್ ಕೂಗೋ ಅಷ್ಟರಲ್ಲಿ ಪಕ್ಕದ ಒಂದು ಒಲೆ ಮೇಲೆ ನಾನು ಒಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಆನಿಯನ್ನ ಹಾಕ್ಕೊಂಡಿದ್ದೀನಿ. ಆನಿಯನ್ನ ಬಾಡಿಸಿದಾದ್ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು, 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಾದಮೇಲೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಒಗ್ಗರಣೆ ಕೂಡ ರೆಡಿಯಾಗಿದೆ. ಒಂದು ವಿಷಿಲ್ ಕೂಗಿಸ್ಬೇಕಲ್ಲ ಕುಕ್ಕರಲ್ಲಿ. ಕೂಗೋ ಅಷ್ಟರಲ್ಲಿ ನಾನು ಪಾತ್ರೆಗಳೆಲ್ಲ ಅಡುಗೆ ಮಾಡಿದ್ದೆಲ್ಲ ಬಿದ್ದಿದ್ವು. ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮಾಡ್ತಿದ್ದಂಗೆ ಅವಾಗೆ ಪಾತ್ರೆಗಳು ವಾಶ್ ಮಾಡೋದ್ರಿಂದ ಪಾತ್ರೆಗಳು ಲಟ್ ಬೀಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಅಡುಗೆ ಮಾಡ್ತಿದ್ದಂಗೆ ಪಾತ್ರೆಗಳೇನಿರುತ್ತೆ ಅಡುಗೆ ಮಾಡಿರೋದೆಲ್ಲ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊತೀವಿ. ಪ್ರತಿ ಸಾರಿನೂ ನಾವು ಇದೇ ಥರ ಮಾಡೋದು. ಇದರಿಂದ ನಾವು ಪಾತ್ರೆ ಬೆಳಗ್ಬೇಕಲ್ಲಪ್ಪ ಅನ್ನೋ ಒಂದು ಟೆನ್ಷನು ಇರೋದಿಲ್ಲ. ಅಡುಗೆನೂ ಕೂಡ ಅಡುಗೆ ಪಾಡಿಗೆ ಅಡುಗೆ ಆಗಿರುತ್ತೆ. ಪಾತ್ರೆನೂ ನೀಟಾಗಿ ಆಯಿತು, ವಾಶ್ ಆಯಿತು. ಕುಕ್ಕರ್ ವಿಷಿಲ್ ಬಿಟ್ಟು ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಆ ಒಗ್ಗರಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸನ ನಾವು ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ಕೊಂಡು ತಿರುಗ್ತಾ ಇದ್ದೀನಿ. ಕರೆಕ್ಟಾಗಿದೆ ಬಿಸಿಬೇಳೆಭಾತು ಕನ್ಸಿಸ್ಟೆನ್ಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿಸಿಬೇಳೆಭಾತು ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ.